ಇವತ್ತು ನೀವೇನಿದ್ದೀರಿ ಈ ದೇಶನ ಭವಿಷ್ಯನ ರೂಪಿಸುವಂತವ್ರು ನೀವಾಗ್ತೀರಿ. ಗೊತ್ತಿಲ್ಲ, ಇವತ್ತು ಈ ಭಾಗದ ಆತ್ಮೀಯ ಸ್ನೇಹಿತರು, ಈ ಭಾಗದ ಮುಖಂಡರುಗಳು ಆಗಿರ್ತಕ್ಕಂಥ ನಮ್ಮ ಹಿರಿಯರು ಮುನಿಯಪ್ಪನವರಿದ್ದಾರೆ, ಹಾಗೂ ನಮ್ಮ ರಂಗಣ್ಣವರಿದ್ದಾರೆ, ಹಾಗೂ ನಮ್ಮ ಕೃಷ್ಣಮೂರ್ತಿಯವರಿದ್ದಾರೆ, ಹಾಗೂ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಕಿರಣ್ ಇದ್ದಾರೆ, ಗದ್ದರ್ ಇದ್ದಾರೆ. ಎಲ್ಲರೂ ಸಹ ಇದ್ದೇವೆ. ಮಕ್ಕಳೇ, ಸುಮಾರು 10 ವರ್ಷದಿಂದ ಈ ಶಾಲೆ ಮಕ್ಕಳಿಗೆ ಶುಲ್ಕ ಕೊಡುವಂತ ಕೆಲಸ ನಾನು ಮಾಡ್ತೀನಿ. ಅದಕ್ಕೆ ಕಾರಣ ಆ ಶುಲ್ಕದ ಕಷ್ಟನ ಅನುಭವಿಸಿರ್ತಕ್ಕಂಥ 8ನೇ ಕ್ಲಾಸ್ ಮಕ್ಕಳ ಕೈ, ನೀವು 8ನೇ ಕ್ಲಾಸ್ ಮಕ್ಕಳಿಗೆ ಇವತ್ತು ನಾನು ಶಾಲಾ ಶುಲ್ಕ ತುಂಬಲಿಕ್ಕೆ 8ನೇ ಕ್ಲಾಸ್ ನಾನು ಓದಿದ್ದು ಸರ್ಕಾರದ ಶಾಲೆ. ಅವತ್ತು ಸರ್ಕಾರ ಶಾಲೆ ಅಂದ್ರೆ ಕಾರ್ಪೊರೇಷನ್ ಶಾಲೆ. 1 ವರ್ಷಕ್ಕೆ 36 ರೂಪಾಯಿ. ನನ್ನ ತಂದೆಗೆ ಆ 36 ರೂಪಾಯಿ ಶುಲ್ಕ ಕಟ್ಟುವ ಶಕ್ತಿ ಇರಲಿಲ್ಲ. ಸ್ಕಾಲರ್ಶಿಪ್ ತಗೊಂಡು 36 ರೂಪಾಯಿ ಶಾಲೆಗೆ ತುಂಬಿ ವರ್ಷಕ್ಕೆ 2 ರೂಪಾಯಿ. ಆ 2 ರೂಪಾಯಿ ಶುಲ್ಕಕ್ಕೋಸ್ಕರ ಕಟ್ಟೋದಕ್ಕೋಸ್ಕರ ನನ್ನ ತಂದೆ ಒಂದು DC ಆಫೀಸ್ ಹತ್ರ ಕರ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗಿತ್ತು. ನಂತರ DC ಇಂದ ಸ್ಕಾಲರ್ಶಿಪ್ ತಂದು ಶಾಲೆ ಕೊಟ್ಟರೆ ಈ 3 ನನಗೆ ಗೊತ್ತಿದೆ. ನನಗಾಗಿದ್ದ ಅನುಭವ 8ನೇ ಕ್ಲಾಸ್. ಅದಕ್ಕೆ ನಿಮಗೆ ನಾನು 8ನೇ ಕ್ಲಾಸ್ ಮಕ್ಕಳಿಗೆ ನೆನಪಿಸ್ತಾರೆ. ಮಕ್ಕಳ ಜೀವನದಲ್ಲಿ ಒಂದು ತಿಳ್ಕೊಳ್ಳಿ, ನಿಮ್ಮನ್ನು ಯಾರೋ ಬರ್ತಾರೆ, ಯಾರೋ ರಕ್ಷಣೆ ಮಾಡ್ತಾರೆ, ಯಾರೋ ಕಾಪಾಡ್ತಾರೆ, ಯಾರೋ ಸಹಾಯ ಮಾಡ್ತಾರೆ, ಯಾರೋ ಬಂಧುಗಳು ಬರ್ತಾರೆ, ನಮ್ಗೆಲ್ಲ ಸಹಾಯ ಮಾಡ್ತಾರೆ ಅನ್ನೋದನ್ನ ಫಸ್ಟ್ ಬಿಟ್ಟುಬಿಡಿ. ನಿಮ್ಮ ಜೀವನದಲ್ಲಿ ನೀವೇ ನಿಮ್ಮ ಜೀವನ ರೂಪಿಸ್ಕೋಬೇಕಾಗತ್ತೆ. ನಾನು ಏನು ಮಾಡಬೇಕು ಇಲ್ಲಿಂದನೇ ಪ್ರಾರಂಭ ಮಾಡಿ. ನನ್ನ ಗುರಿ ಏನು? ನಮ್ಮ ತಂದೆ ನನ್ನನ್ನು ಸರ್ಕಾರಿ ಶಾಲೆಗೆ ಓದಿಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ ನಿಮಿಷನೂ ನೀವು ಯೋಚನೆ ಮಾಡಬೇಕು. ನಿಮ್ಮ ಜನ್ಮ ಕೊಟ್ಟವರು ನಿಮ್ಮ ತಂದೆ ತಾಯಿದ್ರು ಸರ್ಕಾರಿ ಶಾಲೆಗೆ ಓದಿಸಿರುವಂತ ಅವರು ಕೆಲಸ ಮಾಡಿ ನಿಮ್ಮನ್ನ ಸಾಕ್ತಾ ಇದ್ದಾರೆ. ಒಂದು ಸಾರಿ ಯೋಚನೆ ಮಾಡಿ, ನಿಮ್ಮ ಜನ್ಮ ಕೊಟ್ಟವರು ನಿಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ. ಇದನ್ನು ಅರ್ಥ ಮಾಡಿ. ನಿಮ್ಗೆಲ್ಲರೂ ಒಳ್ಳೆಯದಾಗಲಿ. ಎಲ್ಲರೂ ಮನೆಯವರು ನನಗೆ ಈ ಕ್ಷೇತ್ರದಲ್ಲಿ ತಾಯಿ ರಾಜರಾಜೇಶ್ವರಿ ಆಶೀರ್ವಾದ ಮಾಡ್ತಾರೆ. ಅಲ್ಲಿವರೆಗೂ ವಿದ್ಯಾಭ್ಯಾಸಕ್ಕೆ ಮೊದಲ ಆದ್ಯತೆ ನಂದಿರುತ್ತೆ. ಒಬ್ಬ ಮುನಿರತ್ನ ಶಾಸಕನಾಗಿ ಬರೋದಕ್ಕೆ ಮುಂಚಿತವಾಗಿ ಈ ಭಾಗದಲ್ಲಿ ಎಲ್ಲ ಮಕ್ಕಳ ಸಂಖ್ಯೆ ಪ್ರೈಮರಿ, ಹೈಸ್ಕೂಲ್, PU, ಡಿಗ್ರಿ ಇಷ್ಟು ಸೇರಿಸಿದರೆ 1200 ಮಕ್ಕಳಿತ್ತು. ಇಷ್ಟು ಒಂದು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡುವ ಶಾಸಕ ಬಂದಿದ್ದಕ್ಕೆ ಇವತ್ತು 4000 ಮಕ್ಕಳು ಇದ್ದಾರೆ. ಒಂದು ಡಿಗ್ರಿ ಕಾಲೇಜು ಕಟ್ಟಡ ಅರ್ಧ ದಿನ ಕೆಲವು ವಿದ್ಯಾರ್ಥಿಗಳು
ಮಧ್ಯಾಹ್ನ ಮೇಲೆ ಆದಾಗಿನ ಕೆಲವು ವಿದ್ಯಾರ್ಥಿಗಳಿಗೆ ಡಿಗ್ರಿ ಕಾಲೇಜ್ ನಡೀತಾ ಇದೆ. ಮಕ್ಕಳಿಗೆ ನಾನು ಯಾಕೆ ನಿಮ್ಗೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ದೇವರು ನಮ್ಗೆ ಯಾವ್ದಾದ್ರು ಒಂದು ಸಹಾಯ ಮಾಡೋ ಶಕ್ತಿ ಬಂದಾಗ 4 ಜನರಿಗೆ ಉಪಯೋಗ ಆದಂತ ಕೆಲಸನ ನೀವು ಸಹ ಮುಂದಕ್ಕೆ ಮಾಡ್ಲಿ ಅಂತ ನಿಮ್ಗೆ ಇದು ನನಗೆ ಅನಿಸ್ತಾ ಇದೆ. ಆ ದೇವರು ನನಗೆ ಕೊಟ್ಟಂತ ಅಧಿಕಾರದಲ್ಲಿ ಒಂದು ಶಾಸಕ ಸ್ಥಾನದಿಂದ ಇವತ್ತು ನಾನಿಲ್ಲಿ ಡಿಗ್ರಿ ಕಾಲೇಜ್ ಕಟ್ಟೋದಿರ್ಬೋದು, ಹೈಸ್ಕೂಲ್ ಕಟ್ಟೋದಿರ್ಬೋದು, PU ಕಾಲೇಜ್ ಕಟ್ಟೋದಿರ್ಬೋದು, ಪ್ರೈಮರಿ ಸ್ಕೂಲ್ ಕಟ್ಟೋದಿರ್ಬೋದು, ಬಹುಶಃ ಇಡೀ ರಾಜ್ಯದಲ್ಲಿ ಸುಮಾರು 1/2 ಕಿಲೋಮೀಟರ್ ಒಳಗಡೆ ಪ್ರೈಮರಿ ಸ್ಕೂಲ್ ಇಂದ ಹಿಡಿದು ಡಿಗ್ರಿ ಕಾಲೇಜ್ ಇರುವಂತ ಯಾವ್ದನ್ನ ಒಂದು ಸ್ಥಳ ಇದ್ರೆ ಅದು ನಮ್ಮ ಪೀಣ್ಯ ಗ್ರಾಮದಲ್ಲಿ ಮಾತ್ರ ಸಾಧ್ಯ. ಇದಕ್ಕೆ ಕಾರಣ ನಾನು ಶಾಸಕನಾಗಿ ನಾನು ಮಾಡಿಲ್ಲ. ಸುಮಾರು 30-40 ವರ್ಷ ಎಷ್ಟೋ ಜನ ಶಾಸಕರು ಬಂದಿದ್ದಾರೆ, ಎಷ್ಟೋ ಜನ ಸಂಸದರು ಬಂದಿದ್ದಾರೆ, ಎಷ್ಟೋ ಜನ ಸಚಿವರಾಗಿದ್ದಾರೆ, ಎಷ್ಟೋ ಸರ್ಕಾರಗಳು ಬಂದಿವೆ, ಎಷ್ಟೋ ಸರ್ಕಾರಗಳು ಬದಲಾವಣೆ ಆಗಿದೆ. ಪ್ರತಿ ಶಾಸಕರು, ಪ್ರತಿ ಸಂಸದರು, ಪ್ರತಿ ಸರ್ಕಾರಕ್ಕೆ ಪತ್ರಗಳು ಬರೆದು ಒಂದು ದೊಡ್ಡ ಕರ್ತವ್ಯ ಸೃಷ್ಟಿಯಾಗಿತ್ತು. ಅದು ಪ್ರಮುಖವಾಗಿ ನಾನು ನೆನೆಸ್ಕೊಳ್ಬೇಕಾಗಿದ್ದ ವ್ಯಕ್ತಿ ಈ ಭಾಗದ ಹಿರಿಯರು ರಂಗಸಾಮಣ್ಣ. ನನ್ನ ಹತ್ರ ತಂದು ತೋರಿಸಿದಾಗ ಇವ್ರು ಯಾರ್ಯಾರು ಪತ್ರಗಳನ್ನು ಕೊಟ್ಟಿದ್ರು, ಸಂಸದರು ಇರಲಿಲ್ಲ, ಶಾಸಕರು ಇರಲಿಲ್ಲ, ಎಲ್ಲ ಮಣ್ಣಾಗಿದೆ. ಆ ಮಣ್ಣಾಗ ಮುಂಚೆ ಪತ್ರಕ್ಕೆ ಜೀವ ಕೊಟ್ಟಿದ್ರೆ ಇಲ್ಲಿ ಇನ್ನೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಸೃಷ್ಟಿಯಾಗ್ತಾರೆ. ಮಣ್ಣಿಗೆ ಹೋಗೋಕೆ ಮುಂಚೆ ಆ ಪತ್ರಕ್ಕೆ ಜೀವ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಆದ್ರೆ ಅದೇ ಗ್ರಂಥಗಳು ಮುನಿರತ್ನ ಹತ್ರ ತಂದಾಗ ಪಕ್ಕಕ್ಕೆ ನಿಮ್ ಲೆಟರ್ ನಾನು ಓದಿಲ್ಲ, ಮುಟ್ಟಿಲ್ಲ, ನನ್ನಿಂದ ಏನಾದ್ರು ಅಂತ ಮಾತ್ರ ಕೇಳಿ ಇದಾಗ ಬಿಟ್ಟು ಆವತ್ತು ಸೃಷ್ಟಿಯಾಗಿದೆ ಡಿಗ್ರಿ ಕಾಲೇಜು, ಆವತ್ತು ಸೃಷ್ಟಿಯಾಗಿದೆ PU ಕಾಲೇಜು, ಆವತ್ತು ಸೃಷ್ಟಿಯಾಗಿದೆ ಪ್ರೈಮರಿ, ಎಲ್ಲ ಸೃಷ್ಟಿಯಾಗಿದೆ. ಯಾಕೆ ನಿಮ್ಗೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ನಾಳೆ ಸರ್ಕಾರಿ ನೌಕರರಾಗ್ತೀರಿ, ಉನ್ನತ ಸ್ಥಾನದಲ್ಲಿ ಇರ್ತೀರಿ, ದೊಡ್ಡ ವಿದ್ಯಾವಂತರಾಗ್ತೀರಿ. ಆ ವಿದ್ಯಾವಂತರಾದ ಸಂದರ್ಭದಲ್ಲಿ ನಿಮ್ಮ ಅಧಿಕಾರದಲ್ಲಿ ನಿಮ್ಮ ವಿದ್ಯಾವಂತರನ್ನ ಬಿಟ್ಟೋಗುವಂತ ಕೆಲಸ ನೀವು ಮಾಡಿ. ನಿಮ್ಮನ್ನು 4 ಜನ ನೆನೆಸ್ಕೊಳ್ಬೇಕು. ಇವತ್ತು ಮುನಿರತ್ನ ಇಲ್ಲ ಅಂದ್ರೂ ಸಹ ಮುನಿರತ್ನ ಅನ್ನೋ ಒಂದು ವ್ಯಕ್ತಿ ಇದ್ದ, ಅವನಿಗೆ ಬಂದಿಷ್ಟು ಕೆಲಸ ಮಾಡ್ತಾ ಅಂತ ಹೇಳೋದಕ್ಕೋಸ್ಕರ ಪ್ರತಿ ಜಾಗದಲ್ಲೂ ಹೆಜ್ಜೆ ಬಿಟ್ಟು ಹೋಗ್ತಾ ಇದೆ. ನೀವೆಲ್ಲ ಚೆನ್ನಾಗಿ ಓದಿ ನಿಮ್ಮ ಶಾಲಾ ಶುಲ್ಕನ ಇವತ್ತು ನಾನು ಕೊಡ್ತೇನೆ. ನಿಮ್ಮ ತಂದೆ ಮತ್ತು ನಿಮ್ಮ ತಾಯಿಗೆ ನಮ್ಮ ಮುನಿರತ್ನ ಇವತ್ತು ಬಂದು ಶುಲ್ಕ ಕಟ್ಟಿದ್ದಾರೆ, ನೀವು ಶಾಲೆಗೆ ಯಾವುದೇ ಶುಲ್ಕನ ತುಂಬಬೇಕಾಗಿಲ್ಲ ಅಂತ ನಿಮ್ಮ ಮನೆಯಲ್ಲಿ ಹೇಳಿ. ಈ ಒಂದು ಹಣ ಆ ಕುಟುಂಬಕ್ಕೆ ಒಂದು ಸಣ್ಣ ಸಹಾಯ, ನನ್ನಿಂದ ಸಣ್ಣ ಸಹಾಯ. ನಿಮ್ಮ ಜೊತೆಗೆ ಸದಾ ನಿಮ್ಮ ಒಳ್ಳೆಯದು ಬಯಸಲಿಕ್ಕೆ, ನಿಮ್ಮ ಜೊತೆಯಲ್ಲಿ ನಿಮ್ಮ ಕುಟುಂಬದ ಒಬ್ಬ ಸದಸ್ಯನ ಮುನಿರತ್ನ ರಕ್ಷಣೆ ಮಾಡುವಂಥದ್ದು ಇದ್ದೇ ಇರುತ್ತೆ. ನಿಮ್ಮ ಜೊತೆ ಸದಾ ಇರುತ್ತೆ. ಚೆನ್ನಾಗಿ ಓದಿ ಮಕ್ಕಳೇ, ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, 10ನೇ ಕ್ಲಾಸ್ ಮಕ್ಕಳೇ ಕಲಿತ್ರಿ. ಈಗ ನೀವು 10ನೇ ಕ್ಲಾಸು ಇಲ್ಲಿ ಮುಗಿದು ನೆಕ್ಸ್ಟ್ PU ಹೋಗ್ತಾರೆ. ಈ ಕಟ್ಟಡದಿಂದ ನೀವು ಹೋಗೋದು ಯಾವ ಕಟ್ಟಡಕ್ಕೆ? ಅದು ಅಲ್ಲಿ ಎಲ್ಲಿ ಹೋಗ್ತೀರಿ? ಅದು ಇದು ಮುನಿರತ್ನ ಕೊಟ್ಟಂತದ್ದು,
ಅಲ್ಲೂ ಮುನಿರತ್ನ ಕೊಟ್ಟಿದ್ದು, ಅವರು ಮುನಿರತ್ನ ಕೊಟ್ಟಿದ್ದು, ಅಲ್ಲಿರುವಂತ ಶಾಲೆಗಳು ಮುನಿರತ್ನ. ಇದು ನಮ್ಮ ನೆನಪು. ಯಾವತ್ತೋ ಒಂದಿನ ನಿಮ್ಮಿಂದ ನಮ್ಮ ರಾಜ್ಯಕ್ಕೆ ಕೊಡಲಿ, ಸಹಾಯ ಮಾಡೋ ಶಕ್ತಿ ಆ ಭಗವಂತ ನಿಮ್ಮನ್ನು ಕೊಡಲಿ. ಕೆಲವು ಮಕ್ಕಳು 20 ಜನ ಓದ್ತಾ ಇಲ್ಲ, ಬರ್ತಾ ಇಲ್ಲ. ನೀವು ಟೀಚರ್ಸ್ ಮತ್ತೆ ಮಾಸ್ಟರ್ಸ್ ಮೇಲೆ ನನಗೆ ಅಪಾರವಾದದ್ದು ಆ ಸಂದರ್ಭಗಳಲ್ಲಿ ನಾನು ಹೇಳಿದೆ. ಈ ಭೂಮಿ ಮೇಲೆ ಕಲ್ಮಶ ಇರ್ತಕ್ಕಂಥದ್ದು ಎರಡೇ. ಒಂದು ಮೊದಲನೇದು ತಾಯಿಯ, ಎರಡನೇದು ನಿಮ್ಮ ವೃತ್ತಿ. ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಎಷ್ಟೇ ನೋವಿರಲಿ, ಎಷ್ಟೇ ದುಃಖ ಇರಲಿ, ನಿಮ್ಮ ಮೇಲೆ ಮಾನಸಿಕವಾಗಿ ಎಷ್ಟೇ ಒತ್ತಡಗಳಿರಲಿ, ನೀವು ಬಂದು ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತೀವಿ. ಅದಕ್ಕೆ ನಿಮ್ಮ ವೃತ್ತಿನ ನಾನು ತಾಯಿ ಹಾಲಿಗೆ ಹೋಲಿಸಿ ಮಾತಾಡ್ತೀನಿ ಅಂತ ಪವಿತ್ರವಾದ ವೃತ್ತಿ. 20 ಮಕ್ಕಳು ಯಾರು ಬರ್ತಾ ಇಲ್ಲ, ಆ 20 ಮಕ್ಕಳನ್ನ ನಾಣ್ಯಕ್ಕೆ ಸಂಪರ್ಕಿಸಿ, ಅವರನ್ನ ಭೇಟಿ ಮಾಡಿ, ಅವರಿಗೆ ತಂದೆ ತಾಯಿನ ಓದಿಸಿ. ನಿಮಗೆ ಶಾಲೆಯ ಶುಲ್ಕ ಇಲ್ಲ, ಬಿಸಿ ಊಟ ಸಿಗ್ತದೆ, ಎಲ್ಲ ನಾವು ದಯವಿಟ್ಟು ನಿಮ್ಮ ಮಕ್ಕಳನ್ನ ಶಾಲೆ ಕಳಿಸಿ ಅಂತ ಹೇಳಿ ಆ ಪೋಷಕರಿಗೆ ಮನವಿ ಭಗವಂತ ಮೆಚ್ಚ ನೀವು ಮಾಡಿ ಅಂತ ನಾನು ನಂಬ್ತೇನೆ. ಮಾಡಿ ಮಕ್ಕಳೇ, ಎಲ್ಲರೂ ಒಳ್ಳೆಯದಾಗಿ ಮತ್ತೊಮ್ಮೆ ನೀವು ಎಲ್ಲರ ಬಗ್ಗೆ ಒಳ್ಳೆಯ ಉನ್ನತ ಸ್ಥಾನಗಳಲ್ಲಿ ಅಲಂಕರಿಸಬೇಕು ಅಂತ ಭಗವಂತನ ಬೇಡ್ಕೊಳ್ತೀನಿ. ಸ್ವೀಟ್ ಪ್ಲಸ್ ಕರ್ನಾಟಕ.